ಮಂಗಳೂರಿನ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲೂ ಕೂಡ ಇವತ್ತು ಮಧ್ಯಾಹ್ನ 1:30 ವೇಳೆಗೆ ದರೋಡೆಯಾಗಿದೆ. ಮಂಗಳೂರಲ್ಲಿ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. 5 ಲಕ್ಷ ಸೇರಿ 12 ಕೋಟಿ ಮೌಲ್ಯದ ಚಿನ್ನಾಭರಣ, 5 ಲಕ್ಷ ಕ್ಯಾಶ್, 4-5 ಚೀಲದಲ್ಲಿ ಹಣ ತುಂಬಿಸ್ಕೊಂಡು ಹೋಗಿದಾರಂತೆ ಲೂಟಿಕೋರರು. ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಕದೀಮರು ಅಂತಕ್ಕಂಥದ್ದು ಗೊತ್ತಾಗಿದೆ. ಗನ್ನು, ತಲ್ವಾರು, ಚಾಕು ಎಲ್ಲ ತೋರಿಸಿ ದರೋಡೆ ಮಾಡಿದಾರಂತೆ. ಈಗ ದರೋಡೆಕೋರರ ಜಾಡು ಹಿಡಿದು ತನಿಖೆಗಿಳಿದಿದ್ದಾರೆ ಪೊಲೀಸರು ಅಂತಕ್ಕಂಥದ್ದು ಗೊತ್ತಾಗಿದೆ. 2 ತಂಡ ರಚಿಸಿ ಲೂಟಿಕೋರರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮಂಗಳೂರಲ್ಲಿ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 5 ಲಕ್ಷ ನಗದು, 12 ಕೋಟಿ ಮೌಲ್ಯದ ಚಿನ್ನಾಭರಣ. ಇದೆಲ್ಲ ಚಿನ್ನಾಭರಣ ಯಾರು ಗೊತ್ತಾ? ಪಾಪ ಬ್ಯಾಂಕಲ್ಲಿ ಜನ ಅಡ ಇಟ್ಟಿರ್ತಾರೆ, ಚಿನ್ನದ ಮೇಲೆ ಸಾಲ ತಗೊಂಡಿರ್ತಾರೆ ಚಿನ್ನ ಇಟ್ಬಿಟ್ಟು. ಇದು ಕೋಆಪರೇಟಿವ್ ಬ್ಯಾಂಕ್, ಹೇಳಿ ಕೇಳಿ. ನಾಳೆ ದಿನ ಕಸ್ಟಮರ್ಸ್ಗೆಲ್ಲ ಏನು ಹೇಳ್ತಾರೆ ಗ್ರಾಹಕರಿಗೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ನಾನು ಆಗಲೇ ಕೇಳಬೇಕು ಅಂದ್ಕೊಂಡಿದ್ದೆ, ಈ ಬ್ಯಾಂಕ್ ಕಡೆಯಿಂದ ಏನು ಮಾಹಿತಿ ಬಂದಿದೆ, ಎಷ್ಟು ದುಡ್ಡು ಹೋಗಿದೆ, ಏನೇನು ಹೋಗಿದೆ ಅಂತಂದ್ಬಿಟ್ಟು ಈಗೇನೇನು ಅಪ್ಡೇಟ್ ಸಿಗ್ತಾ ಇದೆ ಅಂತ. ಅರವಿಂದ್, ಈಗಾಗಲೇ ಒಂದು 5 ಲಕ್ಷ ನಗದು, ಆ ಬಳಿಕ ಎಲ್ಲವೂ ಸುಮಾರು ಒಂದು 10 ರಿಂದ 12 ಕೋಟಿ ಮೌಲ್ಯದ ಚಿನ್ನಾಭರಣ ಕಳುವಾಗಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಲಭ್ಯ ಆಗಿರುವಂಥದ್ದು ನಾವು ಗಮನಿಸ್ಬೋದು. ಇದರ ಒಳಗೆ ಈಗ ಹಿರಿಯ ಅಧಿಕಾರಿಗಳು, ACP ದರ್ಜೆ ಅಧಿಕಾರಿಗಳು ಬಂದಿರುವಂಥದ್ದು, ಜೊತೆಗೆ ಬೆರಳಚ್ಚು ತಜ್ಞರು, ಶ್ವಾನದಳ ಎಲ್ಲವೂ ಬಂದು ತಪಾಸಣೆಗಳನ್ನು ಮಾಡ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಈ ಬ್ಯಾಂಕಿನ ಒಳಗಿದ್ದಂಥ ಸುಮಾರು 5 ಲಕ್ಷ ನಗದು, ಅದರ ಜೊತೆಗೆ ಚಿನ್ನಾಭರಣ ಸುಮಾರು 10 ಕೋಟಿಗೂ ಅಧಿಕ, ಸುಮಾರು 12 ಕೋಟಿವರೆಗೂ ಇರ್ಬೋದು ಅನ್ನುವಂಥದ್ದನ್ನು ಅಂದಾಜಿಸಲಾಗಿದೆ. ಅಷ್ಟು ಮೌಲ್ಯದ ಚಿನ್ನಾಭರಣಗಳನ್ನು ಇಲ್ಲಿ ಗ್ರಾಹಕರು ಸಾಲಕ್ಕಾಗಿ ಅದನ್ನು ಅಡವಿಟ್ಟಿರುವಂಥದ್ದು. ಹಾಗಾಗಿ ಅದೆಲ್ಲವನ್ನು ಈಗ ಕಳವು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ವಿಚಾರಣೆ ವೇಳೆ ಗೊತ್ತಾಗಿರುವಂಥದ್ದು. ಅವರು ಪ್ರಮುಖವಾಗಿ ಸುಮಾರು 4-5 ಗೋಣಿಗಳಲ್ಲಿ ಎಲ್ಲವನ್ನ ತುಂಬಿಸಿಕೊಂಡು ಪರಾರಿಯಾಗಿದ್ದಾರೆ. ಅವರು 5 ಮಂದಿ ಬಂದಂಥ ಸಂದರ್ಭದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದರು. ನೇರವಾಗಿ ಈ ಒಂದು ಸಹಕಾರಿ ಬ್ಯಾಂಕಿನ ಕಚೇರಿ ಒಳಗೆ ನುಗ್ಗಿದ ಬಳಿಕ ಎಲ್ಲವನ್ನ ಕಿತ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಗನ್ನು ಮತ್ತು ತಲ್ವಾರ್ಗಳನ್ನು, ಮಾರಕಾಸ್ತ್ರಗಳನ್ನು ತೋರಿಸಿ ಇಲ್ಲಿದ್ದಂಥ ಸಿಬ್ಬಂದಿಗಳನ್ನು, 5 ಮಂದಿ ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನು, ಅಷ್ಟು ಜನರನ್ನು ಹೆದರಿಸಿ ಆ ಬಳಿಕ ಎಲ್ಲವನ್ನ ಗೋಣಿ ಚೀಲಕ್ಕೆ ತುಂಬಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳು ಕಿರಿಚಾಡಿದಂಥ ಸಂದರ್ಭದಲ್ಲಿ ಕೆಳಗಿದ್ದಂಥ ಶಾಲಾ ಮಕ್ಕಳು ಓಡಿ ಮೇಲೆ ಬಂದಿದ್ದಾರೆ. ಆದರೆ ಅವರನ್ನು ಓಡಿಸುವಂಥ ಕೆಲಸವನ್ನು ಈ ಆಗಂತುಕರು, ದರೋಡೆಕೋರರು ಮಾಡಿರುವಂಥದ್ದು. ಅವರಿಗೂ ಗನ್ನನ್ನು ತೋರಿಸಿ, ಮಚ್ಚುಗಳನ್ನು ತೋರಿಸಿ ಅವರನ್ನ ಅಲ್ಲಿಂದ ಓಡಿಸಿದ್ದಾರೆ. ಆ ಬಳಿಕ ಅವರಲ್ಲಿಂದ ಓಡಿದ್ದಾರೆ. ಸ್ಥಳೀಯರಲ್ಲಿ ಇಲ್ಲಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದಿರುವಂಥ ಕಾರಣಕ್ಕಾಗಿ ಈ ದರೋಡೆಕೋರರಿಗೆ ಈ ಕೃತ್ಯ ಮಾಡಲಿಕ್ಕೆ ಅಸಾಧ್ಯ ಆಗಿದೆ. ಇವತ್ತು ಒಂದು ಕಡೆಯಲ್ಲಿ CM ಅವರ ಕಾರ್ಯಕ್ರಮ ಮಂಗಳೂರಿನಲ್ಲಿರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಅದೇ ಸಂದರ್ಭದಲ್ಲಿ ಅಂದರೆ ಸುಮಾರು 1 ಗಂಟೆಗೆ ಈ ಭಾಗದಲ್ಲಿರುವಂಥ ಮಸೀದಿಯಲ್ಲಿ ಪ್ರಾರ್ಥನೆ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಸ್ಥಳೀಯರು ಅಲ್ಲಿಗೆ ಹೋಗಿರುವಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಭಾಳಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ದುಷ್ಕರ್ಮಿಗಳು ಬಂದಿರುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಅವರು ಇಷ್ಟು ಇಡೀ ಬ್ಯಾಂಕಿನಲ್ಲಿರುವಂಥ ಎಲ್ಲವನ್ನು ದರೋಡೆ ಮಾಡುವವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಗೊತ್ತಾಗಿಲ್ಲ ಸ್ಥಳೀಯರಿಗೆ. ನಾವು ಗಮನಿಸ್ಬೋದು, ಬ್ಯಾಂಕಿನ ಸಿಬ್ಬಂದಿಗಳನ್ನು ಮಹಿಳೆಯರೇ ಹೆಚ್ಚಾಗಿ ಇರುವಂಥದ್ದು, 3 ಮಂದಿ ಮಹಿಳೆಯರಿದ್ದರು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹೆದರಿಸುವಂಥ ಕೆಲಸವನ್ನು ಮೊದಲಿಗೆ ಈ ದರೋಡೆಕೋರರು ಮಾಡಿದ್ದಾರೆ. ಆ ಬಳಿಕ ಎಲ್ಲವನ್ನು ಇಲ್ಲಿಂದ ತಗೊಂಡೋಗಿರುವಂಥದ್ದು. ಈಗ ಒಟ್ಟು ಮೌಲ್ಯವನ್ನು ಎಲ್ಲ ಗಮನಿಸಿದಾಗ, ಒಂದು ಚಿನ್ನಾಭರಣ ಮತ್ತು ನಗದು ಗಮನಿಸಿದಾಗ ಸುಮಾರು 10 ರಿಂದ 12 ಕೋಟಿಯಷ್ಟು ಮೌಲ್ಯ ಇದೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಒಂದು ಕೃತ್ಯದ ಒಂದು ಕಡೆಯಲ್ಲಿ ಈ ರೀತಿ ಕೃತ್ಯ ಆದರೆ, ಇನ್ನೊಂದು ಕಡೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅನ್ನುವಂಥದ್ದು ಸಹ ಗ್ರಾಹಕರ ಆರೋಪ. ಇಲ್ಲಿರುವಂಥ CC ಕ್ಯಾಮೆರಾ ಇವತ್ತೇ ಕೈಕೊಟ್ಟಿತ್ತು, ಅದನ್ನು ರಿಪೇರಿಗೆ ಕಳಿಸಲಾಗಿದೆ ಅನ್ನುವಂಥ, ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಹೆಚ್ಚಿನ ಭದ್ರತೆ ಇಲ್ಲ ಅನ್ನುವಂಥ ಆರೋಪವು ಇಲ್ಲಿನ ಗ್ರಾಹಕರದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖಪಾಲ್, ಧನ್ಯವಾದ. ಸೊ ಈಗ ಬಂದಿರೋ ಮಾಹಿತಿ ಒಂದು ಅಂದಾಜು ಮಾಡಿದ್ದಾರೆ, ಎಕ್ಸಾಕ್ಟ್ ಗೊತ್ತಿಲ್ಲ. 12 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆಕೋರರು ಲೂಟಿ ಮಾಡಿದ್ದಾರೆ.